ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಮ್ಯಾಜಿಕೋ ಎಕ್ಸ್ಪ್ರೆಸ್ಸು 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಸರ್ ಯಾವುದು ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ಸಾ? ಹಾಂ, ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಸರ್. ಓಕೆ, ಯಾವ್ದು ಮಾಡಲು? 2019 ಸರ್. 19 ಅಂದರೆ ಇದೇನು 7+1 9+1? 7+1 ಸರ್. ಓಕೆ, ಡೀಸೆಲ್ ಗಾಡಿ ಅಲ್ಲ? ಹಾಂ, ಡೀಸೆಲ್ ಗಾಡಿ ಸರ್. ಓಕೆ, 19 ಮಾಡಲು ಅಂದರೆ ಸಿಂಗಲ್ ಓನರಾ ಏನು ಎಷ್ಟಾಗಿದ್ದಾರೆ ಸರ್? ಇಲ್ಲ ಸರ್, ನಾವೇ ಸಿಂಗಲ್ ಓನರು. ಓಕೆ, ಎಲ್ಲ ಶೋರೂಮ್ ಮೇಂಟೆನೆನ್ಸಾ? ಹಾಂ, ಶೋರೂಮೇ ಸರ್. ಓಕೆ ಸರ್, ಅಂದರೆ ಯಾರನ್ನ ಕೇಳಿದ್ರೆ ಶೋರೂಮ್ ಹಿಸ್ಟ್ರಿನೂ ಸಿಗುತ್ತೆ ಸರ್? ಯಾರಾದರೂ ಕಿಲೋಮೀಟ್ರದ್ದು ಏನಾದರೂ ಶೋರೂಮ್ ಹಿಸ್ಟ್ರಿ ಕೇಳಿದ್ರೆ ಸಿಗುತ್ತಾ ಎಲ್ಲ ಅಂದೆ? ಹಾಂ, ಸಿಗುತ್ತೆ ಸರ್, ಸಿಗುತ್ತೆ. ಓಕೆ, ಎಷ್ಟು ಓಡಿದೆ ಗಾಡಿ ಈಗ? ಸರ್, ಗಾಡಿ ಇವಾಗ 98,000 ಓಡಿದೆ ಸರ್. ಹಾಂ, ಹತ್ತತ್ರ 1 ಲಕ್ಷ ಓಡಿದೆ. 1 ಲಕ್ಷ ಓಡಿದೆ ಸರ್, 1 ಲಕ್ಷ ಓಡಿದೆ. ಓಕೆ ಓಕೆ, ಇದು ಎಫ್ ಸಿ ಇನ್ಸೂರೆನ್ಸು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್? ಸರ್, ಇದು ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಲ್ಯಾಪ್ತಾ ಇದೆ. ಹ್ಞೂ, ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೀನಿ. ಅದೇ ಇನ್ನೊಂದು 2 ಕ್ವಾರ್ಟರ್ನ ಕಟ್ಟಬೇಕು ಸರ್, ಒಂದು 6 ತಿಂಗಳಿಗೆ ಕಟ್ಟಬೇಕು. ಟ್ಯಾಕ್ಸ್ ಡ್ಯೂ ಇದೆ, ಇನ್ಸೂರೆನ್ಸ್ ಡ್ಯೂ ಇದೆ. ಹಾಂ ಸರ್, ಟ್ಯಾಕ್ಸ್ ಡ್ಯೂ ಇದೆ, ಇನ್ಸೂರೆನ್ಸ್ ಡ್ಯೂ ಇದೆಯಾ? ಹೌದು ಸರ್, ಟ್ಯಾಕ್ಸ್ ಡ್ಯೂ ಇದೆ, ಇನ್ಸೂರೆನ್ಸ್ ಡ್ಯೂ ಇದೆ. ಕಟ್ಕೊಂಡು ಕೊಡ್ತೀನಿ ಸರ್, ಅದು ಬೇಕು ಅಂದರೆ. ಓಕೆ, ಎಫ್ ಸಿ ರನ್ನಿಂಗ್ ಇದೆಯಾ? ಸರ್, ಎಫ್ ಸಿ ಮಾಡ್ತಿಲ್ಲ ಸರ್ ಗಾಡಿ. ಅದು ಡ್ಯೂ ಇದೆಯಾ? ಅದು ಡ್ಯೂ ಇದೆ. ಪರ್ಮಿಂಟು? ಪರ್ಮನೆಂಟ್ ಇದೆ ಸರ್. ಅದು ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್, ಇನ್ನೊಂದು 5-6 ತಿಂಗಳಿದೆ. ಹ್ಞೂ, ಅದು ಹತ್ತತ್ರಕ್ಕೆ ಬಂದೈತೆ? ಅದು ಹತ್ತತ್ರ ಬಂದಿದೆ. ಎಫ್ ಸಿ, ಇನ್ಸೂರೆನ್ಸು, ಟ್ಯಾಕ್ಸು, ಪರ್ಮನೆಂಟು ಸ್ವಲ್ಪ ಹತ್ತತ್ರ ಬಂದಿದೆ. ಅದೆಲ್ಲ ಬೇಕಾದ್ರೆ ನಾನು ರೆಡಿ ಮಾಡಿ ಇದು ಮಾಡಿಕೊಡ್ತೀನಿ. ಹ್ಞೂ 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 ಓಕೆ, ಟೈರಲ್ಲಿ ಹೆಂಗಿದೆ ಸರ್ ಪರ್ಸೆಂಟೇಜ್ ಈಗ? ಸರ್, ಸ್ವಲ್ಪ ಇದೆ ಸರ್, ಪರವಾಗಿಲ್ಲ, ಹಂಗಿದೆ. ಏನೋ ಒಂದು 30% ಇದಾವ, 20% ಇದಾವ? 30% ಇದೆ ಸರ್. ಓಕೆ ಓಕೆ, ಈಗ ಗಾಡಿ ಕಂಡೀಷನ್ ಹೆಂಗಿದೆ? ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್. ನಮ್ಮ ಗಾಡಿ ಎಲ್ಲ ಫುಲ್ಲು ಪಿನ್ ಟು ಪಿನ್ ಎಲ್ಲ ಕೆಲಸ ಯಾವುದೇನು ಇದಿಲ್ಲ ಸರ್. ಅಬ್ಬಿಸು, ಆಯಿಲ್ ಚೇಂಜು, ಮಾಮೂಲಿ ಶೋರೂಮ್ ಗಾಡಿ ಏನು ತೊಗೊಂಡಿದ್ದು ನಾನು ಫಸ್ಟ್ ಓನರು. ಗಾಡಿ ಮಾತ್ರ ಫುಲ್ ಕಂಡೀಷನ್ ಇದೆ. ಓಕೆ, ಅದು ಹಿಂದ್ಗಡೆ ಏನಾದರೂ ಎಕ್ಸ್ಟ್ರಾ ಸೀಟ್ ಹಾಕ್ಸಿರಾ, ಏನು ಶೋರೂಮಿಂದ ಹೆಂಗೆ ಬಂದಿದ್ದು ಹಂಗಿದೆಯಾ? ಯಾವುದು ಸರ್? ಹಿಂದೆ ಅಂದರೆ ಬ್ಯಾಕ್ ಸೈಡಾ? ಹಾಂ, ಬ್ಯಾಕ್ ಸೈಡಲ್ಲಿ. ಬ್ಯಾಕ್ ಸೈಡು ನೀವು ಕೇಳ್ತು ಗೊತ್ತಾಗಲಿಲ್ಲ. ಬ್ಯಾಕ್ ಸೈಡ್ ಏನು ಹೇಳಿ? ಅಂದರೆ ಹಿಂದ್ಗಡೆ ಈಗ ಶೋರೂಮಲ್ಲಿ ಹಿಂದೆ ಫ್ರಂಟ್ ಟು ಬ್ಯಾಕ್ 2 ಸೀಟ್ ಬರ್ತವೆ 7+1 ಅಂದ್ರೆ. ಸರ್, ಬ್ಯಾಕ್ ಸೈಡ್ ನಾನು ಆಲ್ಟ್ರೇಷನ್ ಮಾಡ್ತಿರೋದು ಸರ್. ಓಕೆ, ಟಾಪ್ ಏನು ಕಟ್ಸಿಲ್ಲ? ಇಲ್ಲ, ಬ್ಯಾಕ್ ಸೈಡ್ ಸೀಟು. ನಾನು ಬ್ಯಾಕ್ ಸೈಡು 4 ಜನ ಕುತ್ಕೊಬೋದು ಹಂಗೆ ಮಾಮೂಲಿ. ಅದ್ರ ಮುಂದೆ ಶೋರೂಮ್ ಸೀಟ್ ಬಂದು ಏನು ಸೀಟ್ ಕವರ್ ಹೊಲ್ಸಿದ್ದೀನೋ ಅದು. ಇನ್ನು ಬ್ಯಾಕ್ ಸೈಡ್ ನಾನು ಆಲ್ಟ್ರೇಷನ್ ಮಾಡ್ತಿರೋದು ಸೀಟ್. ಓಕೆ ಓಕೆ, ಈಗ ಗಾಡಿ ಇನ್ನೇನು ತೊಂದರೆ ಇಲ್ಲಲ್ಲ? ಡೆಂಟು, ಸ್ಕ್ರಾಚು ಆ ಥರ ಏನಾದರೂ? ಸರ್, ಇಲ್ಲ, ಒಂದು ಸ್ವಲ್ಪ ಟಿಂಕರ್ ಕೆಲಸ ಇದೆ, ಅದು ಮಾಡಿಸ್ಬೇಕು. ಟಿಂಕರ್ ಕೆಲಸ ಸ್ವಲ್ಪ. ಓಕೆ, ಈ ಗಾಡಿ ಮೇಲೆ ಲೋನು ಏನಿಲ್ಲ? ಸರ್, ಇನ್ನೊಂದು 3 ಕಂತಿದೆ ಅಷ್ಟೇ ಸರ್. ತಿಂಗಳಿಗೆ 10,000 EMI ಬರೋದು, ಇನ್ನು 3 ಕಂತಿದೆ. ಏನು ಕ್ಲಿಯರ್ ಮಾಡಿ ಕೊಡ್ತೀರಾ? ಬೇಕಾದ್ರೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಎಫ್ ಸಿ, ಇನ್ಸೂರೆನ್ಸು, ಟ್ಯಾಕ್ಸು ಎಲ್ಲ ಬೇಕಾದ್ರೆ ರನ್ ಮಾಡಿ ಕೊಡ್ತೀನಿ. ಓಕೆ, ಬೇಕಾದ್ರೆ ನಾನು 5.5 ಹೇಳ್ತೀನಿ ಅಮೌಂಟು. 5.5 ಲಕ್ಷ? 5.5 ಹೇಳ್ತೀನಿ. ಎಫ್ ಸಿ, ಇನ್ಸೂರೆನ್ಸು, ಟ್ಯಾಕ್ಸು, ಅದೇ ಪರ್ಮನೆಂಟ್ ಅಂದ್ರಲ್ಲ, ಅಷ್ಟು ನಾನೇ ಬೇಕಾದ್ರೆ ಎಲ್ಲ ಪಿನ್ ಟು ಪಿನ್ ನಾನೇ ಎಲ್ಲ ರೆಡಿ ಮಾಡಿ ಕೊಡ್ತೀನಿ. 5.5 ಹೇಳ್ತೀನಿ. 5.5 ಲಕ್ಷ ಹೇಳ್ತಿದ್ರಾ? ಏನು ಹೆಚ್ಚು ಕಮ್ಮಿ ಆಗುತ್ತಾ? ಈ ಕಡಿಮೆ ಸರ್, ನಿಮ್ಮ ಕಡೆಯಿಂದ ಬಂದರೆ ನೋಡೋಣ ಸರ್. ಗಾಡಿ ಇರೋದೆಲ್ಲಿದು ಸರ್? ಗಾಡಿ ನೆಲಮಂಗಲ ಸರ್, ನೆಲಮಂಗಲ ದಾಸಂಪುರ. ನೆಲಮಂಗಲ ಹತ್ರ ದಾಸಂಪುರ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೇ ಹಾಕಿರಿ ಸರ್, ಇದೇ ಹಾಕಿರಿ. ನೆಲಮಂಗಲ ಬಂದು ದಾಸಂಪುರ. ನಂಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಾನು ಗಾಡಿ ತೋರಿಸ್ತೀನಿ.
ಹ್ಞೂ ಫುಲ್ ಎಲ್ಲ ನಾನೇ ರನ್ ಮಾಡ್ಕೊಡ್ತೀನಿ. ಓಕೆ. ಇಲ್ಲ ಅವರೇ ರನ್ ಮಾಡ್ಕೊಂತೀನಿ ಎಲ್ಲ ನಾವೇ ಫುಲ್ ಇದು ಅಂದ್ರೆ ಹ್ಞೂ ಹೆಚ್ಚು ಕಡಿಮೆ ಒಂದು 5-20 ಬರ್ತೀನಿ ಫೈನಲ್. ಹ್ಞೂ FC ಇನ್ಸೂರೆನ್ಸ್ ಟ್ಯಾಕ್ಸ್ ಎಲ್ಲ ನಾವೇ ರನ್ ಮಾಡ್ಕೊಂತೀವಿ ಅಂದ್ರೆ ಹ್ಞೂ ನಾನು ಒಂದು 5-20. ಇಲ್ಲ ಎಲ್ಲ ನೀವೇ ರೆಡಿ ಮಾಡಿ ಕೊಟ್ಬಿಡಿ ಅಂದ್ರೆ ಹ್ಞೂ ಒಂದು 10,000 ನಿಮ್ಮ ಕಡೆಯಿಂದ ಬಂದ್ರೆ ಇದು ಮಾಡ್ತೇನೆ. ಸರಿ 40. ಸರಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಬಂದ್ರೆ ಮಾತಾಡಿ ಕೂತ್ಕೊಂಡ್ರೆ. ಓಕೆ ಸರ್ ಓಕೆ ಸರಿ ಓಕೆ ಸರ್ ಸರ್. ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರ್ತೀನಿ ಓಕೆನಾ. ಓಕೆ ಸರ್ ಆಯ್ತು. ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ. ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆನೇ ಆಗುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.